ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಜಿಲ್ಲಾ ಪಂಚಾಯತ್ ಸಂಜೀವಿನಿ ಒಕ್ಕೂಟದ ಅಡಿ ಮಹಿಳಾ ಸ್ವಸಹಾಯ ಸಂಘದ ಮೂಲಕ ಖರೀದಿಸಿದ ಕಡಲೆ ಪರಿಹಾರಕ್ಕಾಗಿ ಗದಗ್ನಲ್ಲಿ ಅಹೋರಾತ್ರಿ ರೈತರ ಪ್ರತಿಭಟನೆ ಮುಂದುವರೆದಿದೆ. ಗದಗ ಜಿಲ್ಲಾಡಳಿತ ಭವನ ಎದುರು ಕಳೆದ ಒಂದು ವಾರದಿಂದ ನಡೆಸುತ್ತಿರುವ ರೈತರ ಪ್ರತಿಭಟನಾ ಟೆಂಟ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಭೇಟಿ ನೀಡಿ ರೈತರೊಂದಿಗೆ ಸಂವಾದ ಮಾಡಿದರು. ಕಳೆದ ಒಂದು ವರ್ಷದಿಂದ ಜಿಲ್ಲೆಯ ನೂರಾರು ರೈತರಿಗೆ 6,50,00,000 ರೂಪಾಯಿ ಬಾಕಿ ಹಣ ನೀಡುವಂತೆ ಆಗ್ರಹಿಸಿದರು. ಇದೇ ವೇಳೆ ಮಾತನಾಡಿದ ಸಚಿವ ಎಚ್.ಕೆ. ಪಾಟೀಲ್ ಅವರು, ಮೊದಲಿನಿಂದಲೂ ಈ ಸಮಸ್ಯೆ ಗಮನಿಸುತ್ತಿದ್ದೇನೆ, ಪರಿಹಾರಕ್ಕೆ ಪ್ರಯತ್ನ ಮಾಡುತ್ತಿದ್ದೇನೆ. ರೈತರೊಂದಿಗೆ ಬಹಿರಂಗ ಚರ್ಚೆ ಮತ್ತು ಸಮಸ್ಯೆ ಪರಿಹಾರಕ್ಕಾಗಿ ಸಂಬಂಧಿಸಿದ ಸಚಿವರ ಜೊತೆ ಮಾತನಾಡುತ್ತಿದ್ದೇನೆ. ಇದಕ್ಕೆ ಕೆಲವು ತಾಂತ್ರಿಕ ಕಾನೂನಾತ್ಮಕ ತೊಂದರೆಗಳಿವೆ. ಆದರೆ ಶೋಷಣೆ ಮೋಸದಿಂದ ರೈತರು ತೊಂದರೆಯಲ್ಲಿದ್ದಾರೆ. ಆ ಸಮಸ್ಯೆ ಬಗೆಹರಿಸಲು ಏನು ಸಾಧ್ಯ ಆ ಪ್ರಯತ್ನ ಮಾಡುತ್ತಿದ್ದೀವಿ. ಇಂದು ಸಂಜೆ ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಸಭೆ ಕರೆದಿದ್ದೇವೆ. ಅಧಿಕಾರಿಗಳ ಸಭೆ ರೈತರನ್ನು ಕರೆದಿದ್ದೇವೆ. ಅಲ್ಲಿ ಚರ್ಚೆ ಮಾಡ್ತೀವಿ. ನಂತರ ದಿನಾಂಕ 16ರಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಸಚಿವರೊಂದಿಗೆ ಚರ್ಚೆ ಮಾಡಿ ರೈತರಿಗೆ ಬಾಕಿ ಹಣ ಪರಿಹಾರಕ್ಕಾಗಿ ಒತ್ತಡ ಮಾಡ್ತೀವಿ ಎಂಬ ಭರವಸೆ ನೀಡಿದರು. ಕಂಪನಿಯಲ್ಲಿ ಇವರು ಈ ಅವರ ಮಾಡೋದಕ್ಕೆ ವಹಿಸ್ಕೊಟ್ಟಿದ್ರು. ಅವರು 2022-23 ಮುಗೀತು. ಮುಗಿದ ತಕ್ಷಣ ಅವರು ಡೈರೆಕ್ಟ್ ಆಗಿ ಒಂದು ಸುದ್ದಿಗೋಷ್ಠಿಯಾರ ಮಾಡಿ ಹೇಳಬೇಕಿತ್ರಿ, ತಂದಿಲ್ರಿ. ಇವ್ರು ಸಾನಿಯಾ ಕಂಪ್ನಿಯಲ್ಲಿ ಏನೋ ಒಂದು ಕೆಲಸ ಮಾಡ್ತಿದ್ದವ, ಟ್ರೇಡಿಂಗ್ ಕಂಪ್ನಿ ಒಳಗ ಮಾರುತಗೌಡ ಅನ್ನವ, ಅವ ಅಧಿಕಾರಿಗಳ ಜೊತೆ ಸೇರ್ಕೊಂಡು ಇಲ್ಲೆಲ್ಲ ಖರೀದಿ ಮಾಡ್ಕೊಂಡು ಇದೆಲ್ಲಾನು ಈಗ 6.5 ಕೋಟಿ ಬಾಕಿ ಇಟ್ಟ. ಸ್ವಯಂವರ ಮಟ್ಟದವರೆಗೆ ಗೊತ್ತಿದೆ. ಮತ್ತೆ ಇಷ್ಟೆಲ್ಲ ಇದ್ರು ರಾಜ್ಯ ಸರ್ಕಾರದಾಗ ಇದ್ರ ಬಗ್ಗೆ 4-5 ಮೀಟಿಂಗ್ ಆಗಿದ್ದಾವಂತಲೂ ಮಾಹಿತಿ ಇದ್ದಾರೆ. ಅದ್ರ ಜೊತೆಗೆ ಶರಣ ಪಾಟೀಲ್ ಸಾಹೇಬರು ಕೂಡ ಸಹಜ ತಾವು ಅಷ್ಟೇ ಯೋಚನೆ ಮಾಡಿ. ಯಾಕಂದ್ರೆ ನಾವೆಲ್ಲ ವಾಸ್ತವವಾಗಿ ನಾವು ಯಾವುದೇ ಹೋರಾಟದ ಭಾಗ ಆಗ್ತಿರ್ಲಿಲ್ಲ. ಅದು ಯಾಕಂದ್ರೆ ಯೋಚನೆ ಮಾಡಿ, ಯಾಕಂದ್ರೆ ಯಾವುದೇ ಯಾವ ರೀತಿ ಕೊಡ್ತೀರೋ ಅಥವಾ ಏನು ಕೊಡ್ತೀರೋ ನಾವು ಅದ್ರ ಬಗ್ಗೆ ನಾವು ಕೇಳೋದೇ ಇಲ್ಲ. ಯಾಕಂದ್ರೆ ನಮ್ಮ ತೆಲಂಗಾಣ ಮಾಡಿದ ನಮ್ಮ ಕಾನ್ಸ್ಟಿಟ್ಯೂಷನ್ MLA ಮುಖ್ಯಮಂತ್ರಿಗೆ ನಾವು ಕೊಡ್ತಾಯಿ ಮುಖ್ಯಮಂತ್ರಿ ಆಗಿದೆ ಅನ್ನೋ ಆಶಾಭಾವ. ನಾವು ಸಂಘದಿಂದ ಚೆಕ್ ಕೊಟ್ಟಿಲ್ಲ ಸರ್. ಅವರು ಯಾಕೆ ತಮ್ಮನ್ನ ಈ ಕ್ಷೇತ್ರದ ಜನ, ಈ ರಾಜ್ಯದ ಜನ ನಿಮ್ಮನ್ನು ನೆನಪಿಸಿಕೊಂಡು ನಿಮ್ಮ ಮೇಲೆ ಬಹಳ ಗೌರವ, ಪ್ರೀತಿ, ವಿಶ್ವಾಸದಿಂದ ಈ ಎಲ್ಲರೂ ಇಟ್ಟುಕೊಂಡು ತಮಗೆ ಕೊಡುವಂತ ಶಕ್ತಿ, ಈ ಜನರು ಕಾಪಾಡುವಂತ ಶಕ್ತಿ ಕೊಂಡಿರ್ತೇವೆ. ಅಲ್ಲ, ಅವ್ರು ಯಾರು ನಮ್ಮ ರೈತರು ಯಾರು ಆರೋಪ ಮಾಡಿಲ್ಲ. ನಾವು ಮೊದಲಿನಿಂದನೂ ಈ ಸಮಸ್ಯೆಯನ್ನು ಗಮನಿಸ್ತಾ ಇದ್ದೀನಿ, ಪರಿಹಾರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನು ಚರ್ಚೆ ನಡೀತು, ಬಹಿರಂಗ ಚರ್ಚೆ ಮಾಡಿದ್ವಿ. ಸಮಸ್ಯೆ ಪರಿಹಾರಕ್ಕಾಗಿ ನಾನು ಈಗಾಗಲೇ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಿಗಳಿಗೆ ಮಾತನಾಡಿದ್ದೇನೆ. ಕೆಲವು ತಾಂತ್ರಿಕ ಕಾನೂನಾತ್ಮಕ ತೊಂದರೆಗಳದಾವು, ಅವನ್ನ ಹೇಗೆ ಬಗೆಹರಿಸ್ಬೇಕು. ಒಟ್ಟು ಮೋಸಕ್ಕೆ ಒಳಗಾಗಿರ್ತಕ್ಕಂಥ ಯಾರು ಶೋಷಣೆಯಿಂದ, ಮೋಸದಿಂದ ಇವತ್ತು ನಮ್ಮ ರೈತರು ತೊಂದರೆಯೊಳಗದಾರ, ಆ ಸಮಸ್ಯೆ ಬಗೆಹರಿಸೋದಕ್ಕೆ ಏನು ಪ್ರಯತ್ನ ಸಾಧ್ಯ ಅದನ್ನು ಪ್ರಯತ್ನ ಮಾಡ್ತೀವಿ. ಇವತ್ತು ನನ್ನ ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಸಭೆ ಕರೆದಿದ್ದೆ 4 ಗಂಟೆಗೆ. ಆ ಸಂದರ್ಭದಲ್ಲಿ ಅವ್ರಿಗೂ ಇಬ್ಬರಿಗೆ ನೀವು ಬರ್ಬೋದು ಅಂಥೇಳಿ ಆಹ್ವಾನ ಕೊಟ್ಟಿದ್ದೇವೆ. ಏನು ಮಾಡಬೇಕು ಅನ್ನೋದನ್ನು ನಾವು ಜಿಲ್ಲಾ ಮಟ್ಟದೊಳಗೆ ಚರ್ಚೆ ಮಾಡಿ 16ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅವತ್ತು ಸಂಬಂಧಿಸಿರ್ತಕ್ಕಂಥ ಸಚಿವರು ಬಂದಿರ್ತಾರೆ. ಅವತ್ತು ಚರ್ಚೆ ಮಾಡಿ ಪರಿಹಾರದ ಕಡೆ ನಾವು ಒತ್ತಡವನ್ನು ಮಾಡ್ತೀವಿ.